ಆ ದೇವಿ ಜಾತ್ರೆ ಆಗಬೇಕಾದ್ರೆ ಇಡೀ ಪಟ್ಟಣ ಖಾಲಿ ಆಗಲೇಬೇಕು. ಇಂಥದ್ದೊಂದು ವಿಚಿತ್ರವಾದಂಥ ಸಂಪ್ರದಾಯ ಇರುವಂಥದ್ದು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ. ಕಲಘಟಗಿ ಪಟ್ಟಣದ ಗ್ರಾಮದೇವಿ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಇದೀಗ ನಾನು ಕಲಘಟಗಿ ಪಟ್ಟಣದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಇದು ಕಲಘಟಗಿ ಪಟ್ಟಣದ ಗ್ರಾಮದೇವಿ ದೇವಸ್ಥಾನ. ಪ್ರತಿ 3 ವರ್ಷಕ್ಕೊಮ್ಮಗೋಸ್ಕರ ಈ ಗ್ರಾಮದೇವಿ ಜಾತ್ರೆನ ಕಲಘಟಗಿ ಪಟ್ಟಣದ ಜನರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಜಾತ್ರೆಯ ಆರಂಭಕ್ಕೂ ಮುನ್ನವೇ ಅಂದರೆ ಈ ವರ್ಷ ಇದೇ ಫೆಬ್ರವರಿ 25ರಂದು ಜಾತ್ರೆ ಆರಂಭವಾಗ್ತದೆ. ಜಾತ್ರೆ ಆರಂಭಕ್ಕೂ ಮುನ್ನ 5 ವಾರಗಳ ಕಾಲ ಹೊರವಾರ ಅಂತೇಳಿ ಕಲಘಟಗಿ ಪಟ್ಟಣದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಹೊರವಾರದ ವಿಶೇಷ ಏನಂತಂದರೆ ಇಡೀ ಪಟ್ಟಣಕ್ಕೆ ಜನರು ಎಲ್ಲರೂ ಕೂಡ ತಮ್ಮ ಮನೆಯನ್ನು ಖಾಲಿ ಮಾಡಿಕೊಂಡು ಪಟ್ಟಣದ ಹೊರವಲಯದಲ್ಲಿ ಒಂದು ದಿನ ಕಳೆದು ಬರ್ತಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಬಹುತೇಕ ಮನೆಗಳು ಎಲ್ಲಂದರೆ ಇಡೀ ಪಟ್ಟಣದ ಎಲ್ಲ ಮನೆಗಳು ಕೂಡ ಬೀಗ ಹಾಕಿರುವಂಥದ್ದು. ಮುಂಜಾನೆ 10 ಗಂಟೆಗೆ ಮನೆಗೆ ಬೀಗ ಹಾಕಿಕೊಂಡು ಮನೆ ಮುಂದೆ ಒಂದು ಚೆಂಬನಲ್ಲಿ ನೀರನ್ನು ತುಂಬಿಟ್ಟು ಹೋಗುವಂಥ ಜನ ಸಂಜೆ ಮತ್ತೆ 5ರಿಂದ 6 ಗಂಟೆಗೆ ಮನೆಗೆ ಬಂದು ಮತ್ತೆ ಪೂಜೆಯನ್ನು ಮಾಡಿ ತಮ್ಮ ಒಂದು ದೈನಂದಿನ ಒಂದು ಜೀವನವನ್ನು ನಡೆಸ್ತಾರೆ. ನಾವು ಬಹುತೇಕವಾಗಿ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಅಂತಂತಂದರೆ ಇಡೀ ಪಟ್ಟಣ ಸಂಪೂರ್ಣವಾಗಿ ಬಿಕ್ಕುವಂಥದ್ದು. ಪ್ರತಿನಿತ್ಯದಲ್ಲಿ ಸಾವಿರಾರು ಜನರು ಓಡಾಟವನ್ನು ಮಾಡ್ತಾರೆ. ಆದರೆ ಇದೀಗ ಯಾರೂ ಕೂಡ ಇಲ್ಲ. ಬಹುತೇಕರು ಮನೆಗಳನ್ನು ಖಾಲಿ ಮಾಡಿಕೊಂಡು ಪಟ್ಟಣದ ಹೊರವಲಯದಲ್ಲಿ ಹೋಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂತಂದರೆ ಈ ಹಗಲಿನ ಸಮಯದಲ್ಲಿ ದೇವಿ ಊರಲ್ಲಿ ಸಂಚಾರ ಮಾಡ್ತಾಳೆ. ತಮ್ಮಲ್ಲಿದ್ದಂಥ ಎಲ್ಲ ದುಷ್ಟಶಕ್ತಿಗಳನ್ನು ಹೊಡೆದು ಹಾಕ್ತಾಳೆ, ನಿವಾರಣೆ ಮಾಡ್ತಾಳೆ ಅನ್ನೋಂಥ ಒಂದು ಉದ್ದೇಶ ಒಂದು ಕಡೆ. ಆದರೆ ಜಾತ್ರೆಯ ಸಂಭ್ರಮ ಮತ್ತು ಅಂದರೆ ಜಾತ್ರೆಯ ಭಕ್ತಿ ಜನರಲ್ಲಿ ಬರುವಂಥ ಒಂದು ಉದ್ದೇಶನ ಕಳೆದ 100 ವರ್ಷಗಳಿಂದ ಇಂಥ ಒಂದು ಪದ್ಧತಿ ಕಲಘಟಗಿ ಪಟ್ಟಣದಲ್ಲಿ ಆಚರಣೆಯಲ್ಲಿರುವಂಥದ್ದು. ಮಕ್ಕಳಿಂದ ಹಿಡಿದು ವಯೋವೃದ್ಧರಿಗೆ ಎಲ್ಲರೂ ಕೂಡ ಗ್ರಾಮವನ್ನು ತೊರೆದು ಹೋಗ್ತಾರೆ. ಜೊತೆಗೆ ಎಲ್ಲ ಜಾತಿಯವರು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಅಂತೆ ಎಲ್ಲ ಜಾತಿಯ ಜನರು ಕೂಡ ಈ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು ಬರುವಂಥದ್ದು. ಹೀಗಾಗಿ ಕಲಘಟಗಿ ಗ್ರಾಮದೇವಿ ಜಾತ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸುಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅದರಲ್ಲೂ ಕೂಡ 5 ಹೊರವಾರಗಳೇನೋ ಮಾಡ್ತಾರೆ. ಇದು ಸಾಕಷ್ಟು ಅಂತಂದರೆ ವಿಚಿತ್ರ ಅನಿಸಿದ್ರು ಕೂಡ ಇಡೀ ಕಲಘಟಗಿ ಪಟ್ಟಣದ ಜನರು ಇದನ್ನು ಕಳೆದ ಅನೇಕ ದಶಕಗಳಿಂದ ಪಾಲನೆ ಮಾಡಿಕೊಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.